ಹಾಯ್ ಗಾಯ್ಸ್, ನಾನು ಬಂದಿರೋದು ನಮ್ಮ ಗದಗಲ್ಲಿ ಇರುವಂಥ ಭೀಷ್ಮಿ ಕೆರೆಗೆ. ಇಲ್ಲಿ ಏನಿದೆ ಅಂತ ಗೊತ್ತಾ? ಇಲ್ಲಿ ನಮ್ಮ ಜಗಜ್ಯೋತಿ ಬಸವಣ್ಣವರ ಮೂರ್ತಿ ಇದೆ. ನೋಡೋಣ ಬನ್ನಿ ಇದು ಹೇಗಿದೆ ಅಂತ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸಿದ್ದು ಯೂನಿವರ್ಸ್ ಚಾನಲ್. ನಾವಿವತ್ತು ಬಂದಿರೋದು ಎಲ್ಲಿ ಗೊತ್ತಾ? ನಾವಿವತ್ತು ಬಂದಿರೋದು ಗದಗಲ್ಲಿ ಇರುವಂಥ ಬಸವಣ್ಣನ ಮೂರ್ತಿಯನ್ನು ನೋಡೋಕ್ಕೆ ಬಂದಿದ್ದೀವಿ. ಮತ್ತೆ ತಡ ನೋಡೋಣ ಬನ್ನಿ. ಗದಗ ರೋಡ್ ಬಸವಣ್ಣವ್ರ ಹಿಂದೆ ಲೆದರ್ ನೋಡ್ರಿ, ನಾನು ಹಿಂದೆ ಬಸವಣ್ಣವ್ರು. ಒಳಗೆ ಹೋಗೋಣ ಬನ್ನಿ. ಒಳಗೆ ಏನೇನಿದೆ ನೋಡೋಣ ಬನ್ನಿ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ಒಳಗೆ ಏನಿದೆ ಅಂದರೆ ಬಸವಣ್ಣವರು ಹುಟ್ಟಿನಿಂದ ಸಾಯೋವರೆಗೂ ಏನೇನು ಮಾಡಿದರು ಅನ್ನೋದನ್ನು ಅವರು ಇಲ್ಲಿ ಚಿತ್ರಗಳಲ್ಲಿ ಬಿಡಿಸಿದ್ದಾರೆ. ನಾವು ಒಂದೊಂದು ನೋಡ್ಕೊಂಡು ತಗೊಂಡು ಇದು ಅವರು ಹುಟ್ಟಿದ ಕ್ಷಣ. ಈ ಸ್ತಬ್ಧ ಚಿತ್ರ ಏನು ಸೂಚಿಸ್ತೈತಪ್ಪ ಅಂತಂದ್ರೆ, ನಾವು ನಿಜವಾದ ನಾಗರ ಹಾವು ಕಂಡ್ರೆ ಹೊಡಿತೀವಿ, ಅದ ಕಲ್ಲು ನಾಗರ ಹಾವಿಗೆ ನಾಗರ ಪಂಚಮಿ ದಿವಸ ಹಾಲು ಎರಿತೀವಿ. ಇದನ್ನು ಪ್ರಶ್ನೆ ಮಾಡ್ತಾರೆ ಅವರು ಬಸವಣ್ಣವರು. ಅವ್ರ ಕಾಲದಾಗ ಅಸ್ಪೃಶ್ಯತೆ ಭಾಳ ಇತ್ತು. ಅದೇ ಟೈಮ್ನೊಳಗೆ ಒಬ್ಬ ದಲಿತ ಬಾಲಕ ಕೆರೆಯಾಗ ಬಿದ್ದು ಅವ್ನಿಗೆ ಈಜು ಬರಲಾರ್ದ ಮುಳುಗ್ತಿರ್ತಾನೆ. ಆವಾಗ ಬಸವಣ್ಣವರು ಆ ಕೆರೆಯಲ್ಲಿ ಹಾರಿ ಅವನ್ನ ಕಾಪಾಡ್ತಾರೆ. ಆ ಚಿತ್ರ ಇದು. ಮೀನ್ಸ್ ಒಳಗೆ ಗಂಡ್ಮಕ್ಳಿಗೆ ಅಷ್ಟೇ ಜನವಲ್ ಹಾಕೋದಿರ್ತೈತಿ, ಹೆಣ್ಮಕ್ಳಿಗೆ ಹಾಕೋದಿರಲ್ಲ. ಇದನ್ನು ಬಸವಣ್ಣವರು ವಿರೋಧ ಮಾಡ್ತಾರೆ. ನನ್ನ ಅಕ್ಕನಿಗೆ ಇದಕ್ಕೆ ಹಾಕಲ್ಲ, ನನಗಷ್ಟೇ ಇದಕ್ಕೆ ಹಾಕ್ತೀರಿ ಅಂತೇಳಿ. ಬಸವಣ್ಣವರು ಈ ಅಸ್ಪೃಶ್ಯತೆ ಅಸಮಾನತೆಯನ್ನು ಕಂಡು ಚಿಕ್ಕವರಿದ್ದಾಗ ಮನೆ ಬಿಟ್ಟು ಕೂಡಲ ಸಂಗಮದಲ್ಲಿ ಬಂದು ಜಾತವೇದ ಮುನಿಗಳ ಹತ್ರ ವಿದ್ಯೆ ಕಲಿತಾರೆ. ಬಸವಣ್ಣವರು ಗಂಗಾಂಬಿಕೆ ಎಂಬ ಯುವತಿ ಜೋಡಿ ವಿವಾಹವಾಗ್ತಾರೆ. ಒಂದು ದಿವಸ ಬಸವಣ್ಣವ್ರ ಮನೆಗೆ ಕಳ್ಳ ಬರ್ತಾನೆ. ಕಳ್ಳ ಬಂದಾಗ ಸಿಕ್ಕಾಕೊಂತಾನ. ಆವಾಗ ಬಸವಣ್ಣವರು ಕೂಡಲ ಸಂಗಮನ ನಮ್ಮ ಮನೆಗೆ ಬಂದಾನ ಅಂತ ಹೇಳ್ತಾರೆ. ಇದನ್ನು ಕೇಳಿದ ಕಳ್ಳನ ಮನಸ್ಸು ಪರಿವರ್ತನೆಗೊಂಡು ನಾ ಮಾಡಿ ತಪ್ಪಾತಂತೇಳಿ ಕಾಲಿಗೆ ಬೀಳ್ತಾನೆ. ಅದರ ದೃಶ್ಯ ಇದು. ಬಸವಣ್ಣವರು ಎಷ್ಟು ಜ್ಞಾನ ಉಳ್ಳವರಾಗಿದ್ದರು ಅಂತಂದ್ರೆ, ಒಂದು ಪ್ರಸಂಗ ಬರ್ತದೆ. ಬಿಜ್ಜಳನ ಆಸ್ಥಾನದಲ್ಲಿ ನಿಧಿ ಶೋಧಿಸುವ ಪ್ರಸಂಗ ಬರ್ತದೆ. ಈ ಪ್ರಸಂಗದಲ್ಲಿ ಏನಾಗುತ್ತಪ್ಪ ಅಂತಂದ್ರೆ, ನಿಧಿ ಎಲ್ಲೈತೆ ಅನ್ನೋದನ್ನು ತಾಳೆಗರಿಯೊಳಗೆ ಬರೆದಿಟ್ಟಿರ್ತಾರೆ. ಆ ಆಸ್ಥಾನದಲ್ಲಿರ್ತಕ್ಕಂಥ ಬಿಜ್ಜಳನ ಆಸ್ಥಾನದಲ್ಲಿರ್ತಕ್ಕಂಥ ಯಾವ ಪಂಡಿತರುಗಳಿಗೂ ಅದನ್ನು ಓದಕ್ಕೆ ಬರಲ್ಲ. ಆವಾಗ ಮಂತ್ರಿಯಾಗಿ ವರ್ಕ್ ಮಾಡ್ತಿದ್ದ ಬಸವಣ್ಣವರು ಅದನ್ನು ಓದಿ ಅದನ್ನು ಬಿಡಿಸಿ ಎಲ್ಲರಿಗೂ ಹೇಳ್ತಾರೆ. ಬಸವಣ್ಣವರ ದಲಿತ ಅನುಯಾಯಿಯೊಬ್ಬರು ಅವರ ಮನೆಗೆ ಊಟಕ್ಕೆ ಕರೆದಿರ್ತಾರೆ. ಆ ಪ್ರಸಂಗ ಇದು. ಈ ಚಿತ್ರ ಏನು ಹೇಳ್ತಿತ್ತಪ್ಪ ಅಂತಂದ್ರೆ, ದಲಿತರಿಗೆ ಅಸ್ಪೃಶ್ಯರಿಗೂ ಕೂಡ ಲಿಂಗ ದೀಕ್ಷೆಯನ್ನು ಕೊಟ್ಟು ಅವರಿಗೂ ಭಕ್ತಿ ಮಾರ್ಗವನ್ನು ತೋರಿಸ್ತಾನೆ ಬಸವಣ್ಣ. ಒಂದು ದಿವಸ ದಾರಿಯಲ್ಲಿ ಬಸವಣ್ಣವರು ಹೋಗ್ತಿರ್ಬೇಕಾದ್ರೆ ಹರಳೆಯನವರಿಗೆ ಬಸವಣ್ಣವರು ಕಾಣ್ತಾರೆ ದಾರಿಯೊಳಗೆ. ಆಗ ಬಸವಣ್ಣನವರಿಗೆ ಹರಳೆಯನವರು ಶರಣು ಅಂತಾರೆ. ಆಗ ಅದಕ್ಕೆ ಪ್ರತಿಯಾಗಿ ಬಸವಣ್ಣನವರು ಶರಣು ಶರಣಾರ್ಥಿ ಅಂತಾರೆ. ಬಸವಣ್ಣನವರು ನಮಗೆ ಶರಣು ಶರಣಾರ್ಥಿ ಅಂದರು ಅನ್ನೋ ಸಲುವಾಗಿ ಹರಳೆಯನವರು ತಮ್ಮ ತೊಡೆಯ ಚರ್ಮದಿಂದ ಹಾಗೂ ತಮ್ಮ ಧರ್ಮಪತ್ನಿಯ ತೊಡೆಯ ಚರ್ಮದಿಂದ ಚಪ್ಪಲಿಯನ್ನು ಮಾಡಿ ಬಸವಣ್ಣವ್ರಿಗೆ ಕೊಡ್ತಾರೆ. ಅದು ಮಾಡಿಕೊಟ್ಟಿರ್ತಕ್ಕಂಥ ಚಪ್ಪಲಿಯನ್ನು ದೇವ್ರ ಮುಂದೆ ಇಟ್ಟು ಪೂಜೆ ಮಾಡ್ತಾರೆ ಬಸವಣ್ಣನವರು. ಅನುಭವ ಮಂಟಪದಲ್ಲಿ ವಿವಿಧ ಸಾಮಾಜಿಕ ಪಿಡುಗುಗಳ ಬಗ್ಗೆ ಮಾತನಾಡುತ್ತಿರುವ ದೃಶ್ಯ.
ಸಮಾಜದಲ್ಲಿ ಸಮಾನತೆ ತರಲು ಆಗ ಬಸವಣ್ಣನವರು ಬ್ರಾಹ್ಮಣ ಕುಲದವರಾಗಿದ್ದ ಮಧುವರಸನ ಮಗಳಿಗೂ ಹಾಗೂ ಚಮ್ಮಾರ ಕುಲದವರಾಗಿದ್ದ ಹರಳಯ್ಯನ ಮಗನಿಗೂ ಮದುವೆ ಮಾಡಿಸಿದ ದೃಶ್ಯ. ಇದು ಅಂತರ್ಜಾತಿ ವಿವಾಹ ಎಂದು ಬಿಜ್ಜಳ ಮಹಾರಾಜನು ವಿರೋಧಿಸಿ ಹರಳಯ್ಯ ಮಧುವರಸರಿಗೂ ಆನೆಕಾಲಿನಿಂದ ಕಟ್ಟಿ ಇಳಿಸಿದ ದೃಶ್ಯ. ಈ ವಿವಾಹವಾದ ನಂತರ ಬಿಜ್ಜಳ ಮಹಾರಾಜನ ಹತ್ಯೆಯಾಗುತ್ತದೆ. ತದನಂತರ ಅನುಭವ ಮಂಟಪದಲ್ಲಿರತಕ್ಕಂಥ ಶಿವಶರಣರ ಮೇಲೆ ಕಿರುಕುಳ ನೀಡಲಾಗುತ್ತದೆ. ಇದನ್ನು ತಡೆಯಲಾಗದೆ ಪ್ರಾಣಭಯದಿಂದ ಶಿವಶರಣರು ಬೇರೆ ಬೇರೆ ದಿಕ್ಕಿನೆಡೆಗೆ ಅನುಭವವನ್ನು ಬಿಟ್ಟು ಹೋಗುತ್ತಾರೆ. ಇದಾದ ನಂತರ ಬಸವಣ್ಣನವರು ಕಲ್ಯಾಣ ರಾಜ್ಯವನ್ನು ತ್ಯಜಿಸಿ ಕೂಡಲ ಸಂಗಮಕ್ಕೆ ಬಂದು ಅಲ್ಲೇ ಲಿಂಗೈಕ್ಯರಾಗುತ್ತಾರೆ.